ಆಗಿರುವಂತ ಒಂದು ಫೀಚರ್ ಇರುವಂತ ಒಂದು ಕಿಟ್ ನ ತಂದಿದ್ದೀವಿ. ನಿಮಗೆ ಒಂದು 8 ಫೀಚರ್ಸ್ಗಳು ನಿಮಗೆ ಒಂದೇ ಕಿಟ್ ಅಲ್ಲಿ ಬರುತ್ತೆ. ಸೊ ನಾನು ಇವಾಗ ತೋರಿಸೋದು ಈ ತರ ಒಂದು ಕಿಟ್ಟು. ಓಕೆ, ಇದರಲ್ಲಿ ನಿಮಗೆ 8+8 in 1 ಫೀಚರ್ಸ್ ಸಿಗುತ್ತೆ. ಪ್ರೊಫೆಷ್ನಲ್ ಆಗಿ ನೀವು ನೋಡ್ಕೋಬೇಕಂದ್ರೆ, ಯಾಕಂದ್ರೆ ದುಡ್ಡು ಖರ್ಚು ಮಾಡ್ತೀವಲ್ಲ, ಎಷ್ಟೋ ನಾವು ಖರ್ಚು ಮಾಡ್ತೀವಿ, ಅದನ್ನ ಪ್ರಾಪರ್ ಆಗಿ ಮೈಂಟೈನ್ ಮಾಡಿದ್ರೆ ನಾವು ಇನ್ನೂ ಒಂದು 2 ವರ್ಷ ಬರೋ ಮೊಬೈಲು ಇನ್ನೂ ಒಂದು ಎಕ್ಸ್ಟ್ರಾ ಲೈಫ್ ಬಂದೇ ಬರುತ್ತೆ. ಮಿನಿಮಮ್ 500 ಇಂದ ಮ್ಯಾಕ್ಸಿಮಮ್ 1000 ಡಿಪೆಂಡ್ ಆನ್ ಬ್ರ್ಯಾಂಡ್. ಇದ್ರ ಒಳಗಡೆ ನೀವು ಲಿಕ್ವಿಡ್ ಇರುತ್ತೆ, ಮಾಮೂಲಿ ನೀರು ಹಾಕಂಗಿಲ್ಲ, ಆಮೇಲೆ ಬೇರೆ ಏನಾದ್ರು ಸೊಲ್ಯೂಷನ್ ಇದ್ರೆ ಅದು ಹಾಕಂಗಿಲ್ಲ. ಇದನ್ನ ಓಪನ್ ಮಾಡಿಬಿಟ್ಟು ಹಿಂಗೆ ಇದ್ರ ಒಳಗಡೆ ಇದೆಯಲ್ವಾ, ಜಸ್ಟ್ ಇದನ್ನ ಹಿಟ್ಬಿಟ್ಟು ಒಂದು ರಫ್ ಮಾಡಿದ್ರೆ ಒಳಗಡೆ ಇರೋ ಧೂಳೆಲ್ಲ ಬಂದ್ಬಿಡುತ್ತೆ. ಆ ಲ್ಯಾಪ್ಟಾಪ್ ಸರ್ವಿಸ್ ಸೆಂಟರಲ್ಲಿ ಸಿಗುತ್ತೆ, ಮತ್ತು ವೆಬ್ಸೈಟಲ್ಲೂ ಸಿಗುತ್ತೆ. ಸೊ ಯು ಕ್ಯಾನ್ ಬೈ ಇಟ್. ಹಾಯ್, ಹೆಲೋ, ನಮಸ್ಕಾರ. ಬಾಸ್ ವಾಲಾ ಡೈಲಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ಸೊ ಡೈಲಿ ಅಂತ ಬಂದಾಗ ಪ್ರತಿದಿನ ನಮಗೆ ಸ್ಮಾರ್ಟ್ ಫೋನ್ ಅಂತೂ ಬೇಕೇ ಬೇಕು. ಕೆಲವೊಂದಷ್ಟು ಜನರಿಗಿರುತ್ತೆ, ನಾನು ತಗೊಂಡು 1 ವಾರ ಕೂಡ ಆಗಿಲ್ಲ ಗುರು, ಆಲ್ರೆಡಿ ನನ್ನ ಮೊಬೈಲ್ ಫುಲ್ ಸ್ಕ್ರ್ಯಾಚ್ ಆಗಿ ಹೋಗ್ಬಿಟ್ಟಿದೆ, ಅಥವಾ ಬ್ಯಾಟ್ರಿ ಚೆನ್ನಾಗಿಲ್ಲ, ಏನೋ ಅಂತ ಒಂದಷ್ಟು ರೀಸನ್ಗಳನ್ನು ಹೇಳ್ತಾರೆ. ಅದರಲ್ಲೂ ಕೂಡ ಕ್ಲೀನಿಂಗ್ ಅಂತ ಬಂದಾಗ ನಾವು ಏನು ಮಾಡ್ತೀವಿ, ಟಿಶ್ಯೂ ಪೇಪರ್ ಆಗಿರ್ಬೋದು, ಅಥವಾ ವಾಟರ್ ಆಗಿರ್ಬೋದು, ನ್ಯೂಸ್ ಪೇಪರ್ ಹಾಕಿರ್ಬೋದು, ಇವೆಲ್ಲ ಹಾಕಿ ನಾವು ಕ್ಲೀನ್ ಮಾಡ್ತೀವಿ. ಇದರಿಂದ ನಾವು ದೊಡ್ಡ ತಪ್ಪನ್ನ ಮಾಡ್ತೀವಿ, ಇದರಿಂದ ಮೊಬೈಲೇ ಹಾಳಾಗುತ್ತೆ. ಸೊ ಇವತ್ತು ನಿಮ್ಗೊಂದು ಸೂಪರ್ ಡೂಪರ್ ಆಗಿರುವಂತ ಒಂದು ಫೀಚರ್ ಇರುವಂತ ಒಂದು ಕಿಟ್ ನ ತಂದಿದ್ದೀವಿ. ಸೊ ಇದೇನಪ್ಪಾ ಅಂತಂದ್ರೆ 18-1 ಅಂತೆ, ಅಂದ್ರೆ ನಿಮಗೆ ಒಂದು 8 ಫೀಚರ್ಸ್ಗಳು ನಿಮಗೆ ಒಂದೇ ಕಿಟ್ ಅಲ್ಲಿ ಬರುತ್ತೆ. ಈ ಒಂದು ಕಿಟ್ ನಿಮ್ಮ ಪಾಕೆಟ್ ಅಲ್ಲಿ ಇತ್ತು ಅಂತಂದ್ರೆ, ಅಥವಾ ನಿಮ್ಮ ಬ್ಯಾಗ್ ಅಲ್ಲಿ ಇತ್ತು ಅಂತಂದ್ರೆ, ನಿಮ್ಮ ಮೊಬೈಲ್ ಅನ್ನ ಆರಾಮಾಗಿ ನೀವು ಸರ್ವೈವ್ ಆಗ್ಬೋದು, ಕ್ಲೀನ್ ನ ಮಾಡ್ಬೋದು. ಸೊ ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ IT ಎಕ್ಸ್ಪರ್ಟ್ ಆಗಿರುವಂತ ವಿಘ್ನೇಶ್ ಅವರಿದ್ದಾರೆ. ಅವ್ರ ಹತ್ರನೇ ಈ ಕಿಟ್ ಇರೋದು. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಎಷ್ಟಕ್ಕೆ ಸಿಗುತ್ತೆ, ಏನೇನ್ ಕ್ಲೀನ್ ಮಾಡ್ಬೋದು, ಹೇಗೆ ಕ್ಲೀನ್ ಮಾಡಬೇಕು, ಇವೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಓಕೆ ಸರ್, ನಾವು ಡೈಲಿ ಈಗ ಮೊಬೈಲ್ನ ಯೂಸ್ ಮಾಡ್ತೀವಪ್ಪ. ಸೊ ನಾನು ತಗೊಂಡು ಒಂದು 6 ಮಂತ್ ಕೂಡ ಆಗಿಲ್ಲ, ಬಟ್ ಆಲ್ರೆಡಿ ಮೊಬೈಲ್ ಸ್ಕ್ರ್ಯಾಚ್ ಆಗಿದೆ. ಸೊ ನಾರ್ಮಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಒಂದು ವಾರಕ್ಕೋ 2 ದಿನಕ್ಕೊಮ್ಮೆ ವಾಟರ್ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ತೀನಿ. ಬಟ್ ನಾನು ನೋಡಿದ ಪ್ರಕಾರ, ಅಥವಾ ನೀವು ಹೇಳಿದ ಪ್ರಕಾರ, ಪೇಪರಲ್ಲಿ, ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಮಾಡಬಾರ್ದು. ಸೊ ಹೆಂಗೆ ನಾವು ಮೊಬೈಲ್ನ ಡೈಲಿ ಕ್ಲೀನ್ ಮಾಡಬೇಕು? ಸೊ ಇವಾಗ ಈ ಕಾಲದಲ್ಲಿ ಎಲ್ಲರ ಹತ್ರನೂ ಮೊಬೈಲ್ಗಳು ಇದಾವೆ. ಸೊ ಬಟ್ ಇದರಲ್ಲಿ ಒಂದು ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜ್ ಇದೆ. ರೆಗ್ಯುಲರ್ ಆಗಿ ನಾವು ಏನು ಮಾಡ್ತೀವಿ, ಆಸ್ ಇಟ್ ಈಸ್ ನಾವು ಯೂಸ್ ಮಾಡೋದು, ಒಂದು ಪಾಕೆಟಲ್ಲಿ ಇಡ್ತೀವಿ, ಆಮೇಲೆ ಬೇರೆ ಟೇಬಲ್ ಮೇಲೆ ಇಡ್ತೀವಿ, ದಟ್ ಇಸ್ ಫೈನ್. ಬಟ್ ನಾವು ಏನು ಮಾಡಬೇಕಂದ್ರೆ, ಒಂದು ಪ್ರೊಫೆಷ್ನಲ್ ಆಗಿ ನಾವು ಅದನ್ನ ಯೂಸ್ ಮಾಡಬೇಕಂದ್ರೆ, ಇನ್ ಕೇಸ್ ನೀವು ಡಸ್ಟ್ ಆಗಲಿ ಇಲ್ಲ ಬೇರೆ ಎಲ್ಲಾದ್ರು ಹೋಗ್ತೀರಾ, ಎಲ್ಲ ಧೂಳು ಬರುತ್ತೆ ಅಂದರೆ, ನಮ್ಮ ಹತ್ರ ಒಂದು ಕಿಟ್ ಇದೆ ಮೇಡಮ್. ಸೊ ಕಿಟ್ಟಲ್ಲಿ ನಿಮಗೆ ಏನೇನು ಫೀಚರ್ ಸಿಗುತ್ತೆ ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಸೊ ಕಿಟ್ಟು ಡಿಪೆಂಡ್ ಆನ್ ಪ್ರಾಡಕ್ಟ್ ಮೇಲೆ ಡಿಫ್ರೆಂಟ್ ವೇರಿಯಂಟ್ಸ್ ಆಗುತ್ತೆ. ಸೊ ನಾನು ಇವಾಗ ತೋರಿಸೋದು ಈ ಥರ ಒಂದು ಕಿಟ್ಟು. ಇದರಲ್ಲಿ ನಿಮಗೆ 8+8 in 1 ಫೀಚರ್ಸ್ ಸಿಗುತ್ತೆ. ಒಂದು ಕಿಟ್ ಇದ್ರೆ ನಿಮಗೆ ಮೊಬೈಲಲ್ಲಿ ಇರೋದು, ಲ್ಯಾಪ್ಟಾಪ್ ಆಗಲಿ, ಕ್ಯಾಮ್ರಾದಾಗಲಿ, ಯಾವುದೇ ಬೇಕಾದ್ರೂ ನೀವು ಇದನ್ನ ಕ್ಲೀನ್ ಮಾಡ್ಕೋಬಹುದು. ಸೊ ಇದರಲ್ಲಿ ಏನೇನಿದೆ ಅಂತ ನಾನು ತೋರಿಸ್ತೀನಿ. ಸೊ ಇದು ನಾವು ಜಸ್ಟ್ ಆನ್ಲೈನ್ ಅಲ್ಲಿ ಮೊಬೈಲ್ ಕಿಟ್ ಆ ತರ ಹಾಕಿದ್ರೆ ಹೌದು ಸಿಗುತ್ತೆ. ಸರ್ಚ್ ಮಾಡಬೇಕು ನೀವು ಜಸ್ಟ್ ನಾರ್ಮಲ್ ಆಗಿ ಆಕ್ಸೆಸರೀಸ್ ಫಾರ್ ಮೊಬೈಲ್ ಕ್ಲೀನಿಂಗ್ ಪರ್ಪಸ್, ಇಲ್ಲ ಲ್ಯಾಪ್ಟಾಪ್ ಕ್ಲೀನಿಂಗ್ ಸೊಲ್ಯೂಷನ್ಸ್ ಅಂದ್ರೆ ಈ ತರ ನೀವು ಹುಡುಕಿದ್ರೆ ಅದು ಸಿಗುತ್ತೆ. ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟು, ಇಲ್ಲ ಬೇರೆ ಏನಾದ್ರು ಸೈಟ್ಸ್, ಇಲ್ಲ ಮೊಬೈಲ್ ಶಾಪಲ್ಲಿನೂ ಇದು ಸಿಗುತ್ತೆ. ನೀವು ಏನು ಮಾಡ್ಬೋದು, ಇದನ್ನ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಒಂದು ವೆಲ್ಕ್ರೋ ಕೊಟ್ಟಿರ್ತಾರೆ. ಇದು ಸ್ಟಿಚ್ ಏನಂದ್ರೆ ಕಿತ್ಬಿಡ್ಬೋದು, ಇಲ್ಲ ನಿಮ್ಮದು ಇದು ಸೆಪರೇಟ್ ಆಗಿ ನಿಮಗೆ ಸಿಗುತ್ತೆ. ಶಾಪಿಂಗ್ ಅಂದ್ರೆ ಮೊಬೈಲ್ ಶಾಪ್ ಅಲ್ಲಿ ಸಿಗುತ್ತೆ. ಸ್ಟಿಕ್ ಆಗುತ್ತೆ, ತೆಗ್ದಿಡ್ಬೋದು. ವಾಷಬಲ್ ಕೂಡ. ಇದನ್ನ ನೀವು ಇಲ್ಲಿ ಇಟ್ಬಿಟ್ರೆ ಇದು ನಿಮಗೆ ಅನ್ಸ್ಕೊಳ್ಳುತ್ತೆ. ನೆಕ್ಸ್ಟ್ ಇದ್ರ ಒಳಗಡೆ ನೀವು ಲಿಕ್ವಿಡ್ ಇರುತ್ತೆ, ಮಾಮೂಲಿ ನೀರು ಹಾಕಂಗಿಲ್ಲ, ಆಮೇಲೆ ಬೇರೆ ಏನಾದ್ರು ಸೊಲ್ಯೂಷನ್ ಇದ್ರೆ ಅದು ಹಾಕಂಗಿಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಕೊಲಿನ್ ಹಾಕ್ತಾರೆ, ಅದನ್ನು ಹಾಕಬಾರದು. ಮೊಬೈಲ್ ಕ್ಲೀನಿಂಗ್ ಅಂತ ಒಂದು ಸೆಪರೇಟ್ ಆಗಿ IP ಅಂತ ಬರುತ್ತೆ, ಅದಕ್ಕಂತ ಸ್ಕ್ರೀನ್ ಕ್ಲೀನಿಂಗ್ ಸೊಲ್ಯೂಷನ್ ಅಂತೂ ಸಿಗುತ್ತೆ. ನೀವು ಅದು 100 ml ಇಲ್ಲ 200 ಲೀಟರ್ ಮೇಲೂ ಸಿಗುತ್ತೆ. ಸೊ ನಾರ್ಮಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ, ಶಾಂಪೂ ಅದೆಲ್ಲ ಏನು ಹಾಕ್ತಾರೆ, ಆಮೇಲೆ ಟೂತ್ ಪೇಸ್ಟ್ ಹಾಕಿದ್ ನಾನು ನೋಡಿದೀನಿ. ಅದು ಆ ತರ ಹಾಕಿದ್ರೆ ಮೊಬೈಲ್ ಹೋಗ್ಬಿಡುತ್ತೆ, ಅದು ಏನು ಮಾಡಕ್ಕಾಗಲ್ಲ. ನೀವು ಒಂದು
ಒಳ್ಳೆ ರೀತಿಯಲ್ಲಿ ನೀವು ಅದನ್ನ ಮೇಂಟೈನ್ ಮಾಡ್ಬೇಕಾದ್ರೆ ಈ ತರ ನೀವು ತಗೊಳ್ಳಿ. ಆಕ್ಚುಲಿ ನಾವು ಮಾಡೋ ಈ ಚಿಕ್ಕ ಚಿಕ್ಕ ತಪ್ಪಿಂದ ಮೊಬೈಲ್ ಹಾಳಾಗುತ್ತೆ. ಅಷ್ಟು 60-1 ಲಕ್ಷ ಹಾಕಿ ಮೊಬೈಲ್ ನ ತಗೊಂಡಿರ್ತೀವಿ, 1 ವಾರ ಚೆನ್ನಾಗಿ ನೋಡ್ಕೋತೀವಿ, ಆಮೇಲೆ ಅಷ್ಟೇ. ಹೌದು. ಸೊ ಈ ತರ ಇದರಲ್ಲಿ ನೀವು ಬೇಕಾಗಿರೋ, ಯಾಕಂದ್ರೆ ಡೈಲಿ ನಾವು ಅದನ್ನ ದೊಡ್ಡ ಬಾಟಲ್ನ ಕ್ಯಾರಿ ಮಾಡ್ಕೊಂಡು ಹಾಕಕ್ಕಾಗಲ್ಲ. ಸೊ ದಟ್ ನೀವು ಏನ್ ಮಾಡ್ಬೋದು, ಇದರಲ್ಲಿ ಸ್ವಲ್ಪ ಚೂರು ಹಾಕೊಂಡು ನೀವು ಜಸ್ಟ್ ಇದರಲ್ಲಿ ಮೊಬೈಲ್ ತಗೊಂಡು ಮೇಲೆ ಇವಾಗ ಈ ತರ ಸ್ಪ್ರೇ ಮಾಡ್ಕೋಬಹುದು. ಇದು ಆರಾಮಾಗಿ ವರ್ಕ್ ಆಗುತ್ತೆ. ಸೊ ನೀವು ಇದರ ಸ್ಪ್ರೇ ಮಾಡಿಬಿಟ್ಟು ಇಲ್ಲಿದೆಯಲ್ವಾ ಈ ವೆಲ್ಕ್ರೋ, ಇದನ್ನ ಹಿಟ್ಬಿಟ್ಟು ಹಿಂಗೆ ಕ್ಲೀನ್ ಮಾಡಿದ್ರೆ ಆರಾಮಾಗಿ ಕ್ಲೀನ್ ಆಗುತ್ತೆ. ಇಲ್ಲ ನನಗೆ ಇದು ಬೇಡ ಅಂದರೆ ಮೊಬೈಲ್ ಶಾಪಲ್ಲಿ ನಿಮಗೆ ಮೈಕ್ರೋ ಫೈಬರ್ ಕ್ಲಾತ್ ಸಿಗುತ್ತೆ. ಇವಾಗ ನಮ್ದು ಸ್ಪೆಕ್ಸ್ಗೆಲ್ಲ ಕ್ಲೀನ್ ಮಾಡ್ತೀವಲ್ಲ ಆ ಥರ ಕ್ಲಾತು ಸಿಗುತ್ತೆ, ನೀವು ಅದರಲ್ಲಿ ಒರೆಸ್ಬೋದು. ಮೈಕ್ರೋ ಫೈಬರ್ ಅಂತಂದ್ರೆ ಮೇ ಬಿ ಇದೇ ಬರುತ್ತೆ ಈ ಥರನಾ ಮೇಡಮ್. ಓಕೆ. ಸೊ ಇದನ್ನು ಯೂಸ್ ಮಾಡ್ಬೋದು, ಸಾಫ್ಟ್ ಆಗಿರುತ್ತೆ, ಸ್ಕ್ರಾಚಸ್ ಬೀಳಲ್ಲ. ಆಮೇಲೆ ಇದು ವಾಷಬಲ್ನು ಕೂಡ. ಇನ್ ಕೇಸ್ ನೀವು ವಾಶ್ ಮಾಡ್ತೀರಂದ್ರೆ ನೀಟಾಗಿ ವಾಶ್ ಮಾಡ್ಬಿಟ್ಟು ಆರಾಮಾಗಿ ಧೂಳು ಇರಬಾರ್ದು. ಧೂಳು ಇದ್ರೆ ಮತ್ತೆ ಇದರಲ್ಲಿ ಸ್ಕ್ರಾಚಸ್ ಬೀಳುತ್ತೆ, ಸೊ ಚಾನ್ಸಸ್ ಇರುತ್ತೆ. ಇನ್ನೊಂದು ಅದಕ್ಕೆ ಅದು ಬಿಟ್ಬಿಟ್ರೆ ನಿಮಗೆ ಸೆಪ್ರೇಟ್ ಆಗಿ ಒಂದು ಕ್ಲಾತ್ ಸಿಗುತ್ತೆ. ಒಂದು ಆಲ್ಮೋಸ್ಟ್ ಒಂದು ಈ ಒಳಗೆ ಇಷ್ಟೇ ಇರುತ್ತೆ, ಒಂದು ಅಗಲ ಇಷ್ಟೇ ಬರುತ್ತೆ. ಅದನ್ನ ನೀವು ಯೂಸ್ ಅಂಡ್ ಥ್ರೋ ಮಾಡ್ಬೋದು. 2 ಸತಿ ಯೂಸ್ ಮಾಡ್ಬಿಟ್ಟು ಅದನ್ನ ಬಿಸಾಕ್ಬೋದು. ಸೊ ಅದು ಏನು ಪ್ರಾಬ್ಲಮ್ ಇಲ್ಲ, ಅದರಿಂದ ನಮಗೆ ಸೊಸೈಟಿಗೂ ಏನು ಅಫೆಕ್ಟು ಆಗಲ್ಲ. ಸೊ ಒಂದು. ಎರಡನೇದು ನಿಮ್ದು ಒಳಗಡೆ ಬಂದ್ಬಿಟ್ಟು ಇದನ್ನ ಇವಾಗ ಕೆಲವರೆಲ್ಲ ಯೂಸ್ ಮಾಡ್ತೀವಿ, ಇದು ಮೊಬೈಲ್ನ ಇಡಕ್ಕೆ ಒಂದು ಸ್ಟ್ಯಾಂಡ್. ನೀವು ಜಸ್ಟ್ ಇದನ್ನ ಹೋಲ್ಡ್ ಮಾಡ್ಬಿಟ್ಟು ಇಲ್ಲಿ ಇಟ್ಟಿದ್ರು ನಿಮಗೆ ಆರಾಮಾಗಿ ಸ್ಟ್ಯಾಂಡ್ ತರ ಕಾಣಿಸುತ್ತೆ. ಸೊ ನೋ ಪ್ರಾಬ್ಲಮ್. ಎರಡನೇದು. ಮೂರನೇದು ಬಂದ್ಬಿಟ್ಟು ಇಲ್ಲಿ ಒಂದು ಸ್ಲೈಡಿಂಗ್ ಕೊಟ್ಟಿರ್ತಾರೆ. ಸೊ ಇದು ಏನಕ್ಕಂದ್ರೆ ನಮ್ದು ಇವಾಗ ಎಲ್ಲರೂ ಯೂಸ್ ಮಾಡೋದು ಬ್ಲೂಟೂತ್ ಹೆಡ್ಫೋನ್ಸ್, ಸೊ ಇಯರ್ಫೋನ್ಸ್ ಇರುತ್ತೆ, ಏರ್ಪಾಡ್ ಯೂಸ್ ಮಾಡ್ತಾರೆ. ಅದರಲ್ಲೆಲ್ಲ ನಾವು ಏನು ಮಾಡ್ಬೋದು, ಇದನ್ನ ಒಳಗಡೆ ಕ್ಲೀನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ಕೊಡ್ತೀನಿ. ಓಪನ್ ಮಾಡ್ತೀರಾ, ಇವಾಗ ಯೂಸ್ ಮಾಡ್ತಾ ಇದ್ದೀರಾ, ಇದನ್ನ ತೆಗೆದ್ಬಿಟ್ಟು ಇದನ್ನ ಓಪನ್ ಮಾಡ್ಬಿಟ್ಟು ಹಿಂಗೆ ಇದ್ರ ಒಳಗಡೆ ಇದೆಯಲ್ವಾ, ಜಸ್ಟ್ ಇದನ್ನ ಇಟ್ಬಿಟ್ಟು ಒಂದು ರಫ್ ಮಾಡಿದ್ರೆ ಒಳಗಡೆ ಇರೋ ಧೂಳೆಲ್ಲ ಬಂದ್ಬಿಡುತ್ತೆ ಆಚೆ ಕಡೆ. ಇದು ಕ್ಲಾತ್ ಫುಲ್ ಸಾಫ್ಟ್ ವೆಲ್ಕ್ರೋ ಕ್ಲಾತ್ ಬರುತ್ತೆ. ಸೊ ಆರಾಮಾಗಿ ಒಳಗಡೆ ಇಟ್ಬಿಟ್ಟು ಕ್ಲೀನ್ ಮಾಡ್ಕೋಬೋದು. ಇದು ಒಂದು. ಸೊ ಇದು ಮೂರನೇದಾಯ್ತಲ್ವಾ. ಇವಾಗ ಇಲ್ಲಿ ಸೊ ಇದು ಬಂದ್ಬಿಟ್ಟು ಫುಲ್ ಸಾಫ್ಟ್ ಆಗಿರೋ ಬ್ರಷ್ಗಳು. ಇದು ಏನಕ್ಕಂದ್ರೆ ನೀವು ಒಳಗಡೆ ಇರುತ್ತಲ್ವಾ, ಇಯರ್ಪಾಡ್ಸ್ ಒಳಗಡೆ ನಮ್ದು ಕಿವಿಯಲ್ಲಿ ಹಾಕ್ತಿವಿ, ಸೊ ಗಲೀಜುಗಳು ಇರುತ್ತವೆ. ಸೊ ಅವಾಗ ಏನ್ ಮಾಡ್ಬೋದು, ನಾವು ಇದನ್ನ ಇಲ್ಲಿ ಇಟ್ಬಿಟ್ಟು ಒರೆಸ್ಬೋದು. ಇದನ್ನು ಯೂಸ್ ಮಾಡ್ಬೋದು. ಇದ್ರ ಒಳಗಡೆ ಇನ್ನೊಂದು ಬರುತ್ತೆ, ಈ ಕಡೆ ಒಂದು ಬ್ರಿಸಲ್ಸ್ ಕೊಟ್ಟಿರ್ತಾರೆ, ಇದರಲ್ಲಿನೂ ನಾವು ಕ್ಲೀನ್ ಮಾಡ್ಕೋಬಹುದು. ಆಮೇಲೆ ಇದು ಒಂದು ಶಾರ್ಪ್ ಟೀ ತರ ಕೊಟ್ಟಿರ್ತಾರೆ. ಇದು ಏನಕ್ಕಂದ್ರೆ ಇದ್ರ ಒಳಗಡೆ ಇರೋ ಚಿಕ್ಕ ಕೆಲವೊಂದು ರಿಮೂವ್ ಮಾಡಿಬಿಟ್ಟು ಹುಷಾರಾಗಿ ರಿಮೂವ್ ಮಾಡಿಬಿಟ್ಟು ಹಿಂಗೆ ತೋರಿಸಿದ್ರೆ ಇದ್ರ ಒಳಗಡೆ ಚೂರು ಒಂದು ಗಲೀಜುಗಳು ಇರ್ತವೆ, ಇದನ್ನ ಇಟ್ಬಿಟ್ಟು ಕ್ಲೀನ್ ಮಾಡಿ. ಯಾಕಂದ್ರೆ ನಾವು ಬ್ರಷಲ್ಲಿ ಕ್ಲೀನ್ ಮಾಡೋದು ಸಾಧ್ಯತೆ ಇಲ್ಲ. ಸೊ ದಟ್ ನಾವು ಏನು ಮಾಡ್ಬೋದು, ಇದನ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಇರೋ ತಿಕ್ ಹಾರ್ಡ್ ಆಗಿರೋ ಗಲೀಜೆಲ್ಲ ಬಂದ್ಬಿಡುತ್ತೆ. ಸೊ ಇದು ಒಂದು. ಹೌದು, ಪ್ರೊಫೆಷ್ನಲ್ ಆಗಿ ನೀವು ನೋಡ್ಕೋಬೇಕಂದ್ರೆ, ಯಾಕಂದ್ರೆ ದುಡ್ಡು ಖರ್ಚು ಮಾಡ್ತೀವಲ್ಲ, ಎಷ್ಟೋದು ನಾವು ಖರ್ಚು ಮಾಡ್ತೀವಿ, ಅದನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಿದ್ರೆ ನಾವು ಇನ್ನೂ ಒಂದು 2 ವರ್ಷ ಬರೋ ಮೊಬೈಲು ಇನ್ನೂ ಒಂದು ಎಕ್ಸ್ಟ್ರಾ ಲೈಫ್ ಬಂದೇ ಬರುತ್ತೆ. ಸೊ ಇದಾದ್ಮೇಲೆ ನೋಡಿದ್ರೆ ನಿಮಗೆ ಕೀಬೋರ್ಡಲ್ಲಿ ಪ್ರಾಬ್ಲಮ್ಸ್, ಫಾರ್ ಎಕ್ಸಾಂಪಲ್ ಇವಾಗ ಕೀಬೋರ್ಡ್ ವರ್ಕ್ ಆಗ್ತಿಲ್ಲ, ಅದ್ರ ಒಳಗಡೆ ಧೂಳು ಕೂತಿರುತ್ತೆ. ಸೊ ಈ ಟೂಲ್ನ ಇಟ್ಬಿಟ್ಟು ಕೀಬೋರ್ಡ್ನ ತೆಗೆದ್ಬಿಟ್ಟು ಈ ಬ್ರಷ್ನ ಯೂಸ್ ಮಾಡಿ ಅದರ ಒಳಗಡೆ ಇರೋ ಧೂಳನ್ನ ತೆಗಿಬಹುದು. ಲ್ಯಾಪ್ಟಾಪ್ಗೂ ಯೂಸ್ ಆಗುತ್ತೆ, ಕ್ಲೀನು ಮಾಡ್ಬೋದು. ಇದೇ ಬ್ರಿಸಲ್ನ ನೀವು ಯೂಸ್ ಮಾಡಿ ನಿಮ್ಮದು ಮಾನಿಟರ್ನ ಸ್ಕ್ರೀನು ಕ್ಲೀನ್ ಮಾಡ್ಬೋದು. ಅದೇ ನಾನು ಹೇಳಿದ ಪ್ರಕಾರ ಇದು ಯೂಸ್ ಅಂಡ್ ಥ್ರೋನೆ. ಇದು ಅಂಗಡಿಗಳಲ್ಲೂ ಸಿಗುತ್ತೆ. ಇನ್ ಕೇಸ್ ಸಿಕ್ಲಿಲ್ಲ ಅಂದರೆ ಇದನ್ನ ವಾಷಬಲ್ನು ಮಾಡ್ಕೋಬೋದು. ಸೊ ಇದು ಒಂದು. ಸೊ ಈ ಥರ ನಿಮಗೆ ಪ್ರತಿ ಒಂದಕ್ಕೂ ಒಂದೊಂದು ಟೂಲ್ಸ್ಗಳು ಇರ್ತವೆ. ನೀವು ಇದನ್ನ ಯೂಸ್ ಮಾಡಿಬಿಟ್ರೆ ನಿಮಗೆ ಒಂದು ಪಾಕೆಟಲ್ಲಿ ಅಷ್ಟೊಂದು ನಾರ್ಮಲ್ ಆಗಿ ಒಂದು ಮೊಬೈಲ್, ಚಿಕ್ಕ ಮೊಬೈಲ್, ನಮ್ಮದು ನೋಕಿಯಾ ಮೊಬೈಲ್ ಫೋನ್ಸ್ ಇರಲ್ಲ ಆ ಸೈಜ್ ಇರುತ್ತೆ. ನೀವು ಲ್ಯಾಪ್ಟಾಪ್ ಬ್ಯಾಗ್ ಅಥವಾ ಪರ್ಸ್ ಆ ಥರ ನಿಮಗೆ ಇವಾಗ ನೀವೆಲ್ಲ ಯೂಸ್ ಮಾಡ್ತೀವಿ, ಎಲ್ಲಿ ಕ್ಯಾರಿ ಮಾಡ್ಕೋಬೋದು. ಸೊ ಈ ಥರ ನಿಮಗೆ ಒಂದು ಫ್ಯೂಚರ್ ಸಿಗುತ್ತೆ. ಇದು ಒಂದೊಂದು ಬ್ರ್ಯಾಂಡ್ ಮೇಲೆ ಒಂದೊಂದು ರೇಂಜಲ್ಲಿ ಸಿಗುತ್ತೆ. ಇಲ್ಲ ಮೇಡಮ್, ಇದು ಬಂದ್ಬಿಟ್ಟು ಆವರೇಜ್ ಆಗಿ ನೀವು ನೋಡಿದ್ರೆ ಒಂದು 500, ಒಂದು ಮಿನಿಮಮ್ 500 ಇಂದ ಮ್ಯಾಕ್ಸಿಮಮ್ 1000, ಡಿಪೆಂಡ್ ಆನ್ ಬ್ರ್ಯಾಂಡ್. ಸೊ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಒಂದು ಮಾಮೂಲಿ ನೀವು ಮೊಬೈಲ್ ಶಾಪಲ್ಲಿ ಹುಡುಕಿದ್ರು ಪರವಾಗಿಲ್ಲ,
ಇಲ್ಲ ನೀವು ಬೇರೆ ಎಲ್ಲ ನಾನು ಪ್ರೊಫೆಷ್ನಲ್ ಆಗಿ ನಾವು ಬಂದ್ಬಿಟ್ಟು ಲ್ಯಾಪ್ಟಾಪ್ ಸರ್ವಿಸ್ ಸೆಂಟರಲ್ಲಿ ಸಿಗುತ್ತೆ, ಮತ್ತು ವೆಬ್ಸೈಟಲ್ಲೂ ಸಿಗುತ್ತೆ. ಸೊ ಯು ಕ್ಯಾನ್ ಬೈ ಇಟ್ ಫ್ರಮ್ ವೇರ್. ಬಟ್ ನಮಗೆ ನಾವು 60-1 ಲಕ್ಷ ಕೊಟ್ಟಿರೋ ಮೊಬೈಲ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಂದರೆ ಇಷ್ಟು ಕಮ್ಮಿಗೆ ಒಂದು 500ರಿಂದ 1000 ರೇಂಜಲ್ಲಿರೋ ಈ ಕಿಟ್ನ ತೊಗೊಂಡ್ರೆ ತುಂಬ ಬೆನಿಫಿಟ್ ಆಗುತ್ತೆ. ಸೊ ನಾನು ನಾರ್ಮಲಿ ಹಿಂಗೆ ಚೆಕ್ ಮಾಡ್ತಾ ಇದ್ದೆ, ತುಂಬ ಯುನೀಕ್ ಅಂತ ಅನಿಸ್ತು. ಯಾಕಂತಂದರೆ ನಾನು ಮಾಡಿರೋ ಅದೇ ತಪ್ಪು, ನಾರ್ಮಲ್ ವಾಟರ್ ಸ್ಪ್ರೇ ಮಾಡಿ ಇಷ್ಟು ದಿನ ಯೂಸ್ ಮಾಡ್ತಾ ಇದ್ದೆ. ಬಟ್ ಇವತ್ತು ಎಲ್ಲ ಒಂದು ಕಡೆ EMI ಇನ್ನೂ ಈ ಮೊಬೈಲ್ ರನ್ನಿಂಗ್ ಆಗ್ತಾ ಇದೆ. ಸೊ ಹಾಗಾಗಿ ಮೊಬೈಲ್ ಉಳಿಬೇಕು ಅಂತಂದರೆ ಮೇ ಬಿ ಈ ಕಿಟ್ನ ನಾನು ಪರ್ಚೇಸ್ ಮಾಡಬೇಕು. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ನ ಕೊಟ್ರಿ ಆ್ಯಂಡ್ ಡಿಟೇಲ್ ಆಗಿ ಹೇಳ್ಕೊಟ್ರಿ ಹೇಗೆ ಯೂಸ್ ಮಾಡಬೇಕು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಮೊಬೈಲ್ ಅಂತ ಬಂದಾಗ ಈ ಒಂದು ಕಿಟ್ ಇದ್ರೆ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ಯೂಸ್ಫುಲ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋನ ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಇನ್ಫಾರ್ಮೇಶನ್ ಸಿಕ್ಕದಂಗೆ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. Boss Wala. Be the boss.